ವಂದೇ ಮಾತರಂ ಗಾಯನಕ್ಕೆ ಅಡ್ಡಿಪಡಿಸಿದರೆ 3 ವರ್ಷ ಜೈಲು ಶಿಕ್ಷೆ. ನರೇಂದ್ರ ಮೋದಿ ಸರ್ಕಾರದಿಂದ ಮಹತ್ವದ ಮಸೂದೆ ಸಿದ್ಧವಾಗಿದೆ. ವಂದೇ ಮಾತರಂ ಗಾಯನಕ್ಕೆ ಅಡ್ಡಿಪಡಿಸಿದರೆ 3 ವರ್ಷ ಜೈಲು ಶಿಕ್ಷೆ. ಮೋದಿ ಸರ್ಕಾರದಿಂದ ಮಹತ್ವದ ಮಸೂದೆ ಸಿದ್ಧವಾಗಿದೆ. ಮುಂಗಾರು ಅಧಿವೇಶನದಲ್ಲಿ ಮಂಡನೆಗೆ ಹಸಿರು ನಿಶಾನೆಯನ್ನು ತೋರ್ತಿದ್ದು, ರಾಷ್ಟ್ರೀಯ ಗೌರವಕ್ಕೆ ಧಕ್ಕೆ ತಂದರೆ ಕಠಿಣ ಶಿಕ್ಷೆ ಕಾದಿದೆ. ಈ ಸಂಬಂಧ ರಾಜ್ಯಸಭೆಯಲ್ಲಿ ಮಂಡಿಸಲಿದ್ದಾರೆ ಗೃಹ ಸಚಿವ ಅಮಿತ್ ಶಾ. ಅಡ್ಡಿಪಡಿಸಿದ್ದೇ ಆದರೆ ಕಾನೂನಿನ ಸಂಕೋಲೆ ಬೀಳಲಿದೆ. 3 ವರ್ಷ ಜೈಲು ಅಥವಾ ದಂಡ, ಇಲ್ಲವೇ ಎರಡೂ ಗ್ಯಾರಂಟಿಯಾಗಿ ಈ ವೇಳೆ ಅವರ ಮೇಲೆ ಪ್ರಯೋಗವನ್ನು ಮಾಡಲಾಗುತ್ತೆ. ಅಂದರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮಹತ್ವದ ಅನುಮೋದನೆ ಸಿಗ್ತಾ ಇದ್ದು, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಅಂತೂ ಕಡ್ಡಾಯ. ಬಂಕಿಂ 1950ರ ನೋಡಿ, ನಾವು ಗಮನಿಸ್ತಾ ಹೋದರೆ ರಾಷ್ಟ್ರಗೀತೆ ಜನಗಣಮನ ಜೊತೆ ಸಮಾನ ಸ್ಥಾನಮಾನವನ್ನು ನೀಡುವಂಥದ್ದು. ಬಂಕಿಂ ಚಟರ್ಜಿಯವರ ಈ ವಂದೇ ಮಾತರಂಗೆ ಸೂಕ್ತ ಸ್ಥಾನಮಾನವನ್ನು ನೀಡಬೇಕು ಅನ್ನುವಂಥ ಕಾರಣಕ್ಕೆ ತೆಗೆದುಕೊಳ್ಳಲಾಗ್ತಾ ಇರುವಂತಹ ಒಂದು ನಿರ್ಧಾರ ಇದು. ಕೇಂದ್ರ ಸರ್ಕಾರ ವಂದೇ ಮಾತರಂ ಗಾಯನಕ್ಕೆ ಯಾರೂ ಅಡ್ಡಿಪಡಿಸುವಂತಿಲ್ಲ. ರಾಷ್ಟ್ರಗೀತೆಗೆ ಸಿಗುವಂತಹ ಒಂದು ಘನತೆ ವಂದೇ ಮಾತರಂಗೂ ಕೂಡ ಇನ್ನು ಮುಂದೆ ಸಿಗಲಿದೆ. ಮುಂಗಾರು ಅಧಿವೇಶನದಲ್ಲಿ ಮಂಡನೆಗೆ ಹಸಿರು ನಿಶಾನೆಯನ್ನು ತೋರ್ತಾ ಇರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ. ಆ ಮೂಲಕ ಬಂಕಿಂ ಚಟರ್ಜಿಯವರ ವಂದೇ ಮಾತರಂ ಇನ್ನು ಮುಂದೆ ರಾಷ್ಟ್ರೀಯ ಗೀತೆ ಆಗಲಿದೆ. ಅಧಿಕೃತವಾಗಿ ವಂದೇ ಮಾತರಂ ಗಾಯನಕ್ಕೆ ಅಡ್ಡಿಪಡಿಸುವಂತಿಲ್ಲ. ರಾಷ್ಟ್ರೀಯ ಗೌರವಕ್ಕೆ ಧಕ್ಕೆ ತಂದರೆ ಕಠಿಣ ಶಿಕ್ಷೆ ಎದುರಾಗುವುದಂತೂ ಗ್ಯಾರಂಟಿ. ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಕೂಡ ಮಂಡಿಸಲಿದ್ದಾರೆ. ಜುಲೈ 20ರಿಂದ ಆರಂಭವಾಗಲಿದೆ ಸಂಸತ್ ಮುಂಗಾರು ಅಧಿವೇಶನ. ಮತ್ತು ನೋಡಿ, ಅಲ್ಲಿ ವಂದೇ ಮಾತರಂ ಗಾಯನಕ್ಕೆ ಅಡ್ಡಿಪಡಿಸಿದರೆ ಕಾನೂನು ಸಂಕೋಲೆ ಕೂಡ ಬೀಳುತ್ತೆ. ಹಾಗಾಗಿ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಬಿಲ್ಗೆ ಅನುಮೋದನೆ ಸಿಗಲಿದೆ.